ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನೀವು ನೋವನ್ನು ಹೇಗೆ ವಿಂಗಡಿಸುತ್ತೀರಿ? ಸಣ್ಣದು, ದೊಡ್ಡದು, ಮಿತಿ ಮೀರಿದ್ದು, ಗಣನೆಗೆ ತೆಗೆಯಬೇಕಾದದ್ದು, ತೀರಾ ಕೊರಗಬೇಕಾಗಿರೋದು, ಹೇಗೆಲ್ಲ ತರ್ಕಿಸುತ್ತೀರಾ? ಅಲ್ಲಿ ನೋಡಿ, ಮಳೆಯ ಹೆಜ್ಜೆಗೆ ಕಾದು ಕಾದು ತನ್ನ ಕಣ್ಣೀರ ಉಪ್ಪಲ್ಲೇ ಗಂಜಿ ನಂಜಿಕೊಳ್ಳುವ ರೈತ, ಸಾಲದ ಹಗ್ಗ ಕುತ್ತಿಗೆಗೆ ಸುತ್ತಿ ಬದುಕಿನ ಆಮ್ಲಜನಕಕ್ಕಾಗಿ ಹೋರಾಡೋ ಕುಟುಂಬಸ್ಥ, ಗುಣವಾಗದ ಗಾಯಕ್ಕೆ ಇನ್ನೂ ಮುಲಾಮು ಪೂಸುವ ಬಡಕಲು ರೋಗಿ. ಇವರು ಯಾರ ನೋವು ಅತಿ ದೊಡ್ಡದು ಅಂತ ಅನಿಸುತ್ತೆ? ನಾಳೆಯ ಅನ್ನದ ನಂಬಿಕೆ ಇಲ್ಲದ ಅನಾಥ ಪಾದ, ಗಿರಾಕಿಯೇ ಇಲ್ಲದೆ ಕೈಗಳ ಕೊಡೆಯಾಗಿಸಿ ಕಾಯುವ ಹರಿದ ಸೀರೆಯ ಫುಟ್ಪಾತ್ ಮುದುಕಿ, ಸಿಗದ ನೌಕರಿಗೆ ಕಚೇರಿ ಅಲಿಯುವ ಯೌವನದ ಯುವಕ, ಇವರಲ್ಲಿ ಯಾರದ್ದಾಗಿರಬಹುದು ಸಹಜ ಆತಂಕಿತ ನೋವು? ನೋವಿನ ಮೂಲೆಯಲ್ಲಿ ಎಲ್ಲವೂ ಒಂದೊಂದು ಎಸಳು ಪಕ್ವವಾದಾಗ ಅರಳುತ್ತದೆ, ಆದರೆ ಹೂವಂತೆ ನಗುವುದಿಲ್ಲ. ಅಳುವಿನ ಮುಖಕ್ಕೆ ಮುಖವಾಡ ಹಾಕುವ ಜಮಾನ ಇದು. ನಿಮ್ಮನ್ನು ನೀವು ಸುಟ್ಟುಕೊಂಡು ಬಿಡಿರಿ, ಇನ್ಯಾವುದೋ ಸುಡುವ ಮುಂಚೆ. ಹೀಗೆಯೇ ಸಂಭವನೀಯತೆಗಳ ಬೆಚ್ಚಗಿರಿಸುವ ಸಬೂಬುಗಳು ಸಕಾರಣಗಳ ಹೊದಿಕೆಯಲ್ಲಂತೂ ಮಲಗಿರುವುದಿಲ್ಲ. ಬಿಸಿಲ ನೆತ್ತಿಗೆ ಸುಡುವ ಕೆಲಸ ಅಸಹಜವೇನಲ್ಲ. ಈಗಷ್ಟೇ ನಾವು ಕೇಳಿದಂಥ ಈ ಕವನಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿಲ್ಲ ಈ ಕವನವನ್ನು ಬರೆದಂಥ ಕವಿ. ನಿಜಾಮ್ ಗೋಳಿ ಪಡುಪು ಓದಿರೋದು ಬರೀ PUC ಮಾತ್ರ. ಮುಂದೆ ಓದಕ್ಕೆ ಈತನಿಗೆ ಆಗಲಿಲ್ಲ. PUC ಮಾಡಿ ಕೂಲಿ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಹಾಗೂ ಮನೆಯ ಬದುಕನ್ನು ನಿರ್ವಹಿಸ್ತಾ ಇದ್ದಾನೆ. ಹಾಗಾಗಿ ತನ್ನ ಸೀಮಿತ ಬದುಕು ಏನಿದೆ, ಆ ಬದುಕಲ್ಲಿ ಏನನ್ನು ಕಂಡಿದ್ದಾನೆ ಅದನ್ನು ಅಕ್ಷರ ರೂಪದಲ್ಲಿ ಇಳಿಸುವ ಒಂದು ಪ್ರಯತ್ನ ಪಟ್ಟಿದ್ದಾನೆ ಈ ಒಂದು ಕವನದಲ್ಲಿ. ಈ ಪುಸ್ತಕ ಅನಾಮಧೇಯ ಗೀರುಗಳು ನಿಜಾಮ್ ಗೋಳಿ ಪಡುಪು ಬರೆದಿರುವಂಥದ್ದು. ಈ ಅನಾಮಧೇಯ ಗೀರುಗಳು ಅಂತಕ್ಕಂಥ ಈ ಪುಸ್ತಕಕ್ಕೆ 2024ರ ಈ ಹೊತ್ತಿಗೆ ಕಾವ್ಯ ಪ್ರಶಸ್ತಿ ಪಡೆದಿದೆ. ಈ ಹೊತ್ತಿಗೆ ಅನ್ನೋ ಸಂಸ್ಥೆ ಬೆಂಗಳೂರಲ್ಲಿ ಉಂಟು. ಸಮಾನ ಮನಸ್ಕರು ಸೇರಿ ಕಟ್ಟಿರುವ ಈ ಸಂಸ್ಥೆ 10 ವರ್ಷಗಳ ತನ್ನ ಯಶಸ್ವಿ ಸೇವೆಯನ್ನು ಪೂರ್ಣಗೊಳಿಸಿ ಮುಂದುವರಿತಾ ಇದೆ. ಪ್ರಕಟಿತ ಪುಸ್ತಕಗಳಿಗೆ ಬಹುಮಾನ ಕೊಡೋದಿಲ್ಲ. ಅಪ್ರಕಟಿತ ಕಥೆಗಳು, ಕಾವ್ಯಗಳು ಏನಿವೆ, ಅಂತಹ ಕಥೆಗಳನ್ನು, ಕಾವ್ಯಗಳನ್ನು ಗುರುತಿಸಿ ಅವುಗಳಿಗೆ ಪ್ರಶಸ್ತಿ ಕೊಟ್ಟು ಆ ಪುಸ್ತಕ ಮುದ್ರಣ ಆಗೋದಕ್ಕೆ ನೆರವಾಗೋದು ಈ ಹೊತ್ತಿಗೆ ಈ ಸಂಸ್ಥೆಯ ಒಂದು ಮುಖ್ಯ ಚಟುವಟಿಕೆ. ಹಾಗಾಗಿ ಹಸ್ತಪ್ರತಿಯಲ್ಲಿದ್ದಂಥ ಗೋಳಿ ಪಡುಪು ಅವರ ಕವನಗಳು ಏನಿವೆ, ಆ ಕವನಗಳಲ್ಲಿ ಇರ್ತಕ್ಕಂಥ ಜೀವಂತಿಕೆಯನ್ನು ನೋಡಿ, ಸಹಜತೆಯನ್ನು ನೋಡಿ, ನೇರ ದಿಟ್ಟ ನೋಟ ಏನಿದೆ ಅದನ್ನು ನೋಡಿ ಈ ಒಂದು ಪುಸ್ತಕವನ್ನು ಬಹುಮಾನಕ್ಕೆ ಆಯ್ಕೆ ಮಾಡಿ ಆ ಪುಸ್ತಕ ಪ್ರಕಟ ಆಗುವ ಹಾಗೆ ಮಾಡಿದ್ದಾರೆ ಈ ಹೊತ್ತಿಗೆ ಸಂಸ್ಥೆಯವರನ್ನು ಖಂಡಿತ ಅಭಿನಂದಿಸಬೇಕಾಗುತ್ತೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಕವನಗಳ ವಿಶೇಷ ಏನು ಅಂತ ಹೇಳ್ತಂದರೆ, ಹೇಳಬೇಕಾದದ್ದನ್ನು ನೇರವಾಗಿ ಹೇಳ್ತಾರೆ. ಹಾಗಾಗಿ ನಮಗೆಲ್ಲ ಕಾವ್ಯ ಎಲ್ಲ ಓದಕ್ಕೆ ಬರಲ್ಲಪ್ಪ, ಅರ್ಥ ಆಗೋದಿಲ್ಲ, ಆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿರ್ತಕ್ಕಂಥ ಭಾವಕ್ಕೆ ಒತ್ತನ್ನು ಕೊಟ್ಟು ನಾವು ಓದ್ತಾ ಹೋಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಬದುಕಿನ ಕೆಲವು ಛಾಯೆಗಳಾದರೂ ಈ ಕವನಗಳಲ್ಲಿ ಕಂಡುಬರುತ್ತೆ. ಸೊಗಸಾದ ಒಂದು ಕಾವ್ಯ ಸಂಕಲನ ಅನಾಮಧೇಯ ಗೀರುಗಳು, ನಿಜಾಮ್ ಗೋಳಿ ಪಡುಪು ಬರೆದಿರುವಂಥದ್ದು. ಕವಿಯನ್ನು ಶ್ಲಾಘಿಸುತ್ತಾ ನಿಮ್ಮಿಂದ ಮತ್ತಷ್ಟು ಒಳ್ಳೆಯ ಕವನಗಳು ಬರಲಿ ಅಂತ ಆಶಿಸ್ತಾ ನಮ್ಮಿಂದ ಆಗಬಹುದಾದ ಪ್ರೋತ್ಸಾಹವನ್ನು ಅವರಿಗೆ ಕೊಡೋಣ. ಸದ್ಯಕ್ಕೆ
ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು BS ನಾರಾಯಣಮೂರ್ತಿ ಅಂತ, ಬೆಂಗಳೂರಿನ ಬಸವನಗುಡಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು ಹಾಗೂ TV ನೋಡುವುದು. ನಾರಾಯಣಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು TJ ನಿರ್ಮಲಾದೇವಿ, JP ನಗರ್ ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದುವುದು, TV ನೋಡುವುದು. ನಿರ್ಮಲಾದೇವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು KN ಪ್ರಭಾಕರ್ ಅಂತ, ಬೆಂಗಳೂರು ಹನುಮನ್ ನಗರದಿಂದ ಬಂದಿದ್ದೀನಿ. ಒಂದು ದೇವಸ್ಥಾನದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು TV ನೋಡೋದು, ನ್ಯೂಸ್ ನೋಡೋದು, ಕ್ರಿಕೆಟ್ ನೋಡೋದು ನನ್ನ ಹವ್ಯಾಸ. ಬಹಳ ಸಂತೋಷ ಪ್ರಭಾಕರ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧ ಅಂದರೆ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ N. ತಿಪ್ಪಣ್ಣ ಮತ್ತು NT ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬೆಟಗೇರಿ ಕೃಷ್ಣ ಶರ್ಮಾ ಅವರ ಜೀವನ ಪರಿಚಯ SV ಶ್ರೀನಿವಾಸ್ ರಾವ್ ಅವರು ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. 18ನೇಯ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ಆಯ್ಕೆಯಾದರು? ಆಯ್ಕೆಗಳನ್ನು ನೋಡೋಣ. ಓಂ ಬಿರ್ಲಾ. ಹೇಳಿ ನಾರಾಯಣಮೂರ್ತಿ. ಓಂ ಬಿರ್ಲಾ ಸರ್. ಓಂ ಬಿರ್ಲಾ. ರಾಹುಲ್ ಗಾಂಧಿ, ಬಲರಾಮ್ ಜಾಖಡ್, K. ಸುರೇಶ್. ಹೇಳಿ ಪ್ರಭಾಕರ್. ಓಂ ಬಿರ್ಲಾಸ್. ಓಂ ಬಿರ್ಲಾ. ಉತ್ತರವನ್ನು ನೋಡೋಣ. ಓಂ ಬಿರ್ಲಾ ಉತ್ತರ ಸರಿಯಾಗಿದೆ. ಬೆಟಗೇರಿ ಕೃಷ್ಣ ಶರ್ಮಾ ಎನ್ನುವ ಈ ಪುಸ್ತಕವನ್ನು ನಾರಾಯಣಮೂರ್ತಿ ಅವರಿಗೆ ಕೊಟ್ಟಿದ್ದೇನೆ. 1952, 1967, 1976 ಬಳಿಕ ಮೊದಲ ಬಾರಿಗೆ ಚುನಾವಣೆ ನಡೆದು ಸ್ಪೀಕರ್ ಆಯ್ಕೆಯಾಗಿದ್ದಾರೆ. ಇದುವರೆಗೂ ಸಾಮಾನ್ಯವಾಗಿ ಸ್ಪೀಕರ್ ಆಯ್ಕೆ ಅವಿರೋಧವಾಗಿ ನಡೀತಾ ಇತ್ತು. ಈಗ ನಮ್ಮ ಇತಿಹಾಸದಲ್ಲಿ ಇದು 2ನೇ ಬಾರಿ ಚುನಾವಣೆಯ ಮೂಲಕ ಸ್ಪೀಕರ್ ಆಯ್ಕೆಯಾಗ್ತಾ ಇರೋದು. ಇವರು ರಾಜಸ್ಥಾನದ ಕೋಟಾ ಕ್ಷೇತ್ರದ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಓಂ ಬಿರ್ಲಾ ಅವರು. ಮುಂದಿನ ಪುಸ್ತಕ ಪ್ರಸಾದವಾಣಿ, ಸತ್ಯ ಸಾಕ್ಷಾತ್ಕಾರದ ನುಡಿಮುತ್ತುಗಳು, ಶಿವಪ್ರಸಾದ್ ಕರ್ಜಗಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವುದಾಗಿ ಹೇಳಿದೆ. ಎಲ್ಲಿ? ಹೊಸೂರು. ಹೇಳಿಮ್ಮ ನಿರ್ಮಲಾ. ಹೊಸೂರು. ಹೊಸೂರು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ತೂತುಕುಡಿ, ತಂಜಾವೂರು, ಹೊಸೂರು, ಕನ್ಯಾಕುಮಾರಿ. ನಾರಾಯಣಮೂರ್ತಿ. ಹೊಸೂರು. ಹೊಸೂರು ಸರಿಯಾಗಿದೆಯಾ? ಉತ್ತರವನ್ನು ನೋಡೋಣ. ಹೊಸೂರು ಉತ್ತರ ಸರಿಯಾಗಿದೆ. ಪ್ರಸಾದವಾಣಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮ ಎನ್ನುವ ಒಂದು ಪುಸ್ತಕ, 2 ಪುಸ್ತಕವನ್ನು ನಿರ್ಮಲಾದೇವಿ ಅವರಿಗೆ ಕೊಟ್ಟಿದ್ದೇವೆ. ಹೊಸೂರು ನಮ್ಮ ಬೆಂಗಳೂರು ನಗರಕ್ಕೆ ನೆರೆಯಲ್ಲಿ ಇರತಕ್ಕಂಥ ತಮಿಳುನಾಡಿನ ಒಂದು ಮುಖ್ಯವಾದ ನಗರ. ಕೃಷ್ಣಗಿರಿ, ಧರ್ಮಪುರಿ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸಾಕಷ್ಟು ಇವೆ. ಹಾಗಾಗಿ ಈ ಕೈಗಾರಿಕಾ ಪ್ರದೇಶಗಳಿಗೆ ಉಪಯುಕ್ತ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಆರಂಭಿಸುವ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ಈಗಾಗಲೇ ತಾನೇಜಾ ಏರೋಸ್ಪೇಸ್ ಏವಿಯೇಷನ್ ಲಿಮಿಟೆಡ್ ಅವರು ತಮ್ಮದೇ ಆದ ಒಂದು ಪುಟ್ಟ ವಿಮಾನ ನಿಲ್ದಾಣವನ್ನು ನಡೆಸ್ತಾ ಇದ್ದಾರೆ 2000ದಿಂದ. ಆದರೂ ಸಹ ಅದು ಸಾಲದು, ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣವೇ ಬೇಕು ಅಂತ ತಮಿಳುನಾಡು ನಿರ್ಧರಿಸಿ ಅಲ್ಲಿ ಸ್ಥಾಪಿಸುವ ನಿರ್ಧಾರವನ್ನು ಕೈಗೊಂಡಿದೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲೂ ಸಹ ಬೆಂಗಳೂರಿನ ಆಸುಪಾಸಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಬೇಕು ಅನ್ನೋ ವಿಚಾರ ಈಗ ಸದ್ಯಕ್ಕೆ ಚರ್ಚೆಯಲ್ಲಿದೆ. ಮುಂದಿನ ಪುಸ್ತಕ ಆಶಾಲತಾ GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ.
ನೀಲಗಿರಿ ಮರದ ತವರು ದೇಶ ಯಾವುದು? ಆಯ್ಕೆಗಳನ್ನು ನೋಡೋಣ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಮೊದಲಿಗೆ ನಾರಾಯಣಮೂರ್ತಿ, ಆನಂತರ ನಿರ್ಮಲಾದೇವಿ. ದಕ್ಷಿಣ ಆಫ್ರಿಕಾ. ನಿರ್ಮಲಾದೇವಿ ಬ್ರೆಜಿಲ್ ಸರ್. ಬ್ರೆಜಿಲ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಗಿತ್ತು. ಟಿಪ್ಪು ಸುಲ್ತಾನ್ ವಿದೇಶಗಳಿಂದ ಅನೇಕ ಗಿಡಮರಗಳನ್ನು ತಂದು ನಮ್ಮ ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ಕಡೆ ನೆಟ್ಟಿದ್ದಾನೆ. ಹಾಗೆ ತಂದಂಥ ಆ ಮರಗಳಲ್ಲಿ ಈ ಯೂಕಲಿಪ್ಟಸ್ ಅಥವಾ ನೀಲಗಿರಿ ಮರ ಅಂತ ಏನಿದೆ, ಇದನ್ನು ಆತ ತಂದು ನಂದಿ ಬೆಟ್ಟದಲ್ಲಿ ಮೊದಲ ಬಾರಿಗೆ ಇದನ್ನು ನೆಡ್ತಾನೆ. ಆನಂತರ ಇದು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹಾಗೂ ಕರ್ನಾಟಕಕ್ಕೆ ಇದು ಹರಡುತ್ತೆ. ತಂದಾಗ ಇದು ಎಂತಹ ಮಾರಿ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಸುಮಾರು 700 ಪ್ರಭೇದಗಳು ಉಂಟಂತೆ. ನೆಡುತೋಪು ರೂಪದಲ್ಲಿ ಇವುಗಳನ್ನು ನೆಡೋದು ಹೆಚ್ಚು. ಈ ನೀಲಗಿರಿ ಮರದ ಜೇನುತುಪ್ಪ ಇದೆಯಲ್ಲ, ಚೆನ್ನಾಗಿರುತ್ತೆ. ಆದರೆ ಜೇನುತುಪ್ಪದಲ್ಲೂ ಸಹ ಆ ನೀಲಗಿರಿ ತೈಲದ ವಾಸನೆ ಇರುತ್ತೆ. ಹಾಗಾಗಿ ನೆಗಡಿ, ಕೆಮ್ಮು ಇತ್ಯಾದಿ ಸಮಸ್ಯೆಗಳಿರೋರು ಈ ಯೂಕಲಿಪ್ಟಸ್ ಜೇನುತುಪ್ಪ ಏನಿದೆ ಅದನ್ನು ಖಂಡಿತ ಬಳಸಬಹುದು. ದೊಡ್ಡ ಸಮಸ್ಯೆ ಏನಂದರೆ ಇದು ವಿಪರೀತ ನೀರನ್ನು ಕುಡಿಯುತ್ತೆ. ಹಾಗಾಗಿ ಅಂತರ್ಜಲದ ಮಟ್ಟವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಬೆಳೆಸುವ ಪರಿಪಾಠವನ್ನು ನಾವು ನಿಲ್ಲಿಸ್ತಾ ಬಂದಿದ್ದೇವೆ. ನೀಲಗಿರಿ ತೈಲವನ್ನು ತಯಾರು ಮಾಡಬಹುದು. ಹಾಗೆಯೇ ಇದರಿಂದ ಕಾಗದವನ್ನು ತಯಾರು ಮಾಡೋದಕ್ಕೂ ಸಹ ಬಳಸಬಹುದು. ಅದಕ್ಕಿಂತಲೂ ಮುಖ್ಯವಾದದ್ದೇನೆಂದರೆ ತೈಲಾಂಶ ಹೆಚ್ಚಿರೋದ್ರಿಂದ ಸ್ವಲ್ಪ ಬೆಂಕಿ ತಾಗೋದು ಸರಿ, ಇಡೀ ವನವೇ ಸುಟ್ಟು ಹೋಗುತ್ತೆ. ಹಾಗಾಗಿ ಕಾಡ್ಗಿಚ್ಚಿಗೆ ಪ್ರಚೋದಿಸುವ ಈ ಒಂದು ಮರವನ್ನು ಸಾಮಾನ್ಯವಾಗಿ ಬೆಳೆಸೋದಕ್ಕೆ ಈಗ ಯಾರೂ ಇಷ್ಟಪಡೋದಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಪ್ರಚಲಿತ ಪ್ರಸಂಗಗಳು, ಪ್ರಮೇಯಗಳು, ಚಿಂತನ ಬರಹಗಳ ಸಂಚಯ. ಎಚ್. ಶಾಂತರಾಜ ಐತಾಳ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಭಾರತವು ಮೈತ್ರಿ ಮಿಷನ್ ಯೋಜನೆಯನ್ನು ಯಾವ ದೇಶದ ಜೊತೆಯಲ್ಲಿ ನಡೆಸಲಿದೆ? ಆಯ್ಕೆಗಳನ್ನು ನೋಡೋಣ. ನಮೀಬಿಯಾ, ಆಸ್ಟ್ರೇಲಿಯಾ, ಬ್ರಿಟನ್, ಇರಾನ್. ಪ್ರಭಾಕರ್. ಆಸ್ಟ್ರೇಲಿಯಾ. ಹೇಳಿ ನಿರ್ಮಲಾದೇವಿ. ಬ್ರಿಟನ್. ಉತ್ತರವನ್ನು ನೋಡೋಣ. ಆಸ್ಟ್ರೇಲಿಯಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪ್ರಭಾಕರ್ ಅವರಿಗೆ ಚಿಂತನ ಬರಹಗಳ ಈ ಸಂಚಯ ಕೃತಿಯನ್ನು ಕೊಟ್ಟಿದ್ದೇವೆ. ಇದು ಮೈತ್ರಿ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಮಿಷನ್ ಫಾರ್ ಆಸ್ಟ್ರೇಲಿಯಾ ಇಂಡಿಯಾ ಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಅಂತಕ್ಕಂಥ ಬಹಳ ಉದ್ದ ಹೆಸರು ಏನಿದೆ, ಅದರ ಮೊದಲ ಅಕ್ಷರಗಳನ್ನು ತಗೊಂಡು ಮೈತ್ರಿ ಅನ್ನೋ ಒಂದು ಸಂಕ್ಷಿಪ್ತ ನಾಮವನ್ನು ಮಾಡಿದ್ದಾರೆ. ಇಸ್ರೋ ಸಂಸ್ಥೆಯಲ್ಲಿ ಒಂದು ವಾಣಿಜ್ಯ ವಿಭಾಗ ಇದೆ. ಆ ವಾಣಿಜ್ಯ ವಿಭಾಗವನ್ನು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ನಾವು ಕರಿತೇವೆ. ಈ ಒಂದು ಸಂಸ್ಥೆ ಆಸ್ಟ್ರೇಲಿಯಾ ಜೊತೆಗೆ ಸೇರಿಕೊಂಡು 2026ರಲ್ಲಿ ಆಪ್ಟಿಮಸ್ ಅಂತ ಒಂದು ನೌಕೆ, ಆ ನೌಕೆಯನ್ನು ಉಡಾಯಿಸಬೇಕು ಅಂತ ಹೇಳಿ ಒಂದು ಜಂಟಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆ ಯೋಜನೆ ಆರಂಭ ಆದದ್ದು ಈ ಮೈತ್ರಿ ಎನ್ನುವ ಒಂದು ಸ್ನೇಹದ ಜೊತೆಯಲ್ಲಿ. ಮುಂದೆ ನಾವು ಕೊಡುವ ಪುಸ್ತಕ ಮಾತೆಯ ಮಡಿಲು, ಸ್ವಾಮಿ ಬ್ರಹ್ಮೇಶಾನಂದ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ಚಿ, ತೆ, ಸ, ಯ, ಆ. ಮೊದಲನೇದಾಗಿ ಪ್ರಭಾಕರ್, ಅನಂತರ ನಾರಾಯಣಮೂರ್ತಿ. ಚಿರತೆ ಸಂತತಿಯ ಆಲಯ. ಚಿರತೆ ಸಮ್ಮಿಲ್ಲ, ಸ ಅಷ್ಟೇ ಇರೋದು. ಹೇಳಿ ನಾರಾಯಣಮೂರ್ತಿ. ಚಿರತೆ ಸಮುದಾಯ ಆಯೋಗ. ಸಮುದಾಯ ಆಯೋಗ. ಅಯ್ಯೋ, ಆಯೋಗ ಪ್ರಾಣಿಗಳಿಗೆ ಯಾಕೆ ಕೊಡ್ತೀರಿ? ಅದು ಮನುಷ್ಯರು ಮಾಡಿಕೊಂಡಿರೋ ಕರ್ಮ, ಅದು ಆಯೋಗಗಳು. ನಿರ್ಮಲಾದೇವಿ. ಚಿರತೆ ಸಹಿತೆಯ ಅಳಲು.
ಹಾಂ 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 ಚಿರತೆ ಹಾಂ. ಸಹಿತೆಯ ಅಳಲು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಇದೆ. ಉತ್ತರವನ್ನು ನೋಡೋಣ. ಚಿರತೆ ಸಫಾರಿಯ ಆರಂಭ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಸಾಧನಾ ಪಥ, ಅಭಿನಂದನಾ ಗ್ರಂಥ, ಪ್ರಧಾನ ಸಂಪಾದಕರು ಶ್ರೀ ಪರಶುರಾಮ್ ಎಸ್ ಕುಂಬಾರ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 51 ಕೂಡು 39, 67 ಕಳೆ 45, 20 ಗುಣಿಸು 12, 232 ಭಾಗಿಸು 8. ಹೇಳಿ ನಾರಾಯಣಮೂರ್ತಿ. ಅಂತಿಮ ಉತ್ತರ 381 381. 381. ಪ್ರಭಾಕರ್ 399 ಸ್ವಲ್ಪ 390. ವ್ಯತ್ಯಾಸ ಆಯಿತು ಉತ್ತರ. ನಿರ್ಮಲಾದೇವಿ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 90, 22, 240, 29 ಎಲ್ಲವನ್ನು ಕೂಡಿದ್ರೆ 381 ಉತ್ತರ ಬಂದಿದೆ. ನಾರಾಯಣಮೂರ್ತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಥಟ್ ಅಂತ ಹೇಳಿ ಕಿವಿ ಮಾತುಗಳು. ನಾ ಸೋಮೇಶ್ವರ ಬರೆದಿರುವಂಥದ್ದು ಪ್ರಶ್ನೆ. ಇರುವೆಯ ಜೊತೆಯಲ್ಲಿರುವ ಜೀವಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಸಸ್ಯ ಹುಳು, ಸಸ್ಯ ಮಿಡತೆ, ಸಸ್ಯ ಹೇನು, ಸಸ್ಯ ತಿಗಣೆ. ಮೊದಲಿಗೆ ನಿರ್ಮಲಾದೇವಿ, ಆನಂತರ ನಾರಾಯಣಮೂರ್ತಿ. ಸಸ್ಯ ಮಿಡತೆ. ಸಸ್ಯ ಮಿಡತೆ ಆಯ್ಕೆ 2. ನಾರಾಯಣಮೂರ್ತಿ ಸಸ್ಯ ಹುಳು. ಸಸ್ಯ ಹುಳು ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಸಸ್ಯ ಹೇನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಫಿಟ್ಸ್ ಅಂತ ನಾವು ಕರೀತೇವೆ. ಸಸ್ಯ ಹೇನು ಅಂದರೆ ಏನು, ಯಾಕೆ ಇರುವೆ ಜೊತೆಯಲ್ಲಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಹೈನುಗಾರಿಕೆ ಅಂತ ನಾವೇನು ಮಾಡ್ಕೊಂಡಿದ್ದೇವೆ, ಮನುಷ್ಯರು ಮಾತ್ರ ಮಾಡೋದಲ್ಲ, ಇರುವೆಗಳು ಮಾಡುತ್ತವೆ ಅದನ್ನು. ಹೈನುಗಾರಿಕೆ ಅಂದ್ರೇನು? ಹಸು, ಎಮ್ಮೆ ಇತ್ಯಾದಿಗಳನ್ನು ಸಾಕ್ಕೊಂಡು ಹಾಲನ್ನು ಹಿಂಡ್ಕೊಂಡು ನಮ್ಮ ಬದುಕಿಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನು ತಯಾರಿಸಿಕೊಂಡು ನಾವು ಬದುಕ್ತಾ ಇದ್ದೇವೆ. ಹಾಗೆಯೇ ಇರುವೆಗಳೂ ಸಹ ಈ ಅಫಿಟ್ಸ್ ಅನ್ನೋ ಜೀವಿಗಳನ್ನು, ಹಸುವಿನ ತರಹದ ಜೀವಿಗಳನ್ನು ಇವು ಬಹಳ ಜೋಪಾನವಾಗಿ ಜತನದಿಂದ ಕಾಪಾಡುತ್ತವೆ. ಏನು ಮಾಡುತ್ತೆ, ಈ ಅಫಿಟ್ಸ್ಗಳನ್ನು ಹೊತ್ತುಕೊಂಡು ಸಸ್ಯದ ಅತಿ ಎಳೆಯ ಭಾಗ ಇರುತ್ತಲ್ಲ ಆ ಭಾಗಕ್ಕೆ ಕರ್ಕೊಂಡೋಗಿ ಬಿಡುತ್ತಲ್ಲಿ. ಆಗ ಈ ಅಫಿಡ್ ಏನು ಮಾಡುತ್ತೆ, ಸಸ್ಯ ರಸವನ್ನು ಹೀರಿಕೊಂಡು ತನ್ನ ದೇಹದಲ್ಲಿ ಅದನ್ನು ಒಂದು ಸಿಹಿಯಾದ ದ್ರವವನ್ನಾಗಿ ಪರಿವರ್ತನೆ ಮಾಡುತ್ತೆ. ಇರುವೆಗೆ ಯಾವಾಗ ದ್ರವ ಬೇಕು ಅನಿಸುತ್ತೋ ಆವಾಗ ಹಿಂದೆ ಹೋಗಿ ಅದರ ಬೆನ್ನನ್ನು ಸವರಿದಾಗ ಅದು ಒಂದು ಗುಳ್ಳೆಯನ್ನು ಹೊರಗಡೆ ತರುತ್ತೆ. ನೀರಿನ ಹಾಗೆ ಕಾಣುತ್ತೆ ಆ ಗುಳ್ಳೆ, ದಪ್ಪ ಗುಳ್ಳೆ, ಬಹಳ ಸಿಹಿಯಾಗಿರುತ್ತೆ. ಇರುವೆಗಳಿಗೆ ಬಹಳ ಬಹಳ ಇಷ್ಟ. ತುಂಬ ಶಕ್ತಿದಾಯಕ, ಪೋಷದಾಯಕ ಇದು. ಹಾಗಾಗಿ ಇರುವೆಗಳು ಸಾಕ್ಕೊಳ್ಳುತ್ತೆ ಈ ಅಫಿಡ್ ಅನ್ನುವ ಸಸ್ಯ ಹೇನುಗಳನ್ನು. ಮುಂದಿನ ಪುಸ್ತಕ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು. ಎಂ ಕೆ ರಂಗಪ್ಪ ಮಾದಲಗೆರೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಮ, ಜ, ಗು, ಗೆ, ದ, ಳೆ, ಡ, ರಿ. ಬರೆದಿರುತ್ತಿದ್ದಾರೆ ಪ್ರಭಾಕರ್. ಮಳೆಗೆ ಜಾರಿದ ಗುಡ್ಡ. ಮಳೆಗೆ ಜಾರಿದ ಗುಡ್ಡ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾದೇವಿ ಹೌದಾ? ಅದೇ ಸರ್. ನಾರಾಯಣಮೂರ್ತಿ ಉತ್ತರವನ್ನು ನೋಡೋಣ. ಮಳೆಗೆ ಜಾರಿದ ಗುಡ್ಡ ಉತ್ತರ ಸರಿಯಾಗಿದೆ. ಕರ್ನಾಟಕದಲ್ಲಿ ಈ ವರ್ಷ ಬಹಳ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಅನೇಕ ಕಡೆ ಈ ರೀತಿಯ ಸುದ್ದಿಗಳು ಬರ್ತಾ ಇವೆ.
ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮುಖ್ಯಾಂಶಗಳನ್ನು ಮಾತ್ರ ತಿಳಿಸುವ ಅನುವಾದ, ಆಮದು, ಜವಾಬು ಕೊಡಿ. ಒಂದು ಉತ್ತರ, ಛಾಯಾನುವಾದ. ಎರಡನೇದಕ್ಕೆ ಉತ್ತರ ಕೊಡ್ತಾರೆ ಪ್ರಭಾಕರ್. ಆಯತ. ಹೇಳಿ. ಆಯತ. ಹಾಂ, ಉತ್ತರವನ್ನು ನೋಡು. ಆಯಾತ ಉತ್ತರ ಸರಿಯಾಗಿದೆ. 3 ಉತ್ತರ ಬಜರ್ ಒತ್ತಿದ್ದಾರೆ ನಾರಾಯಣಮೂರ್ತಿ ಅವರು. ಜವಾಬು ಕೊಡಿ. ಅಲ್ಲಿ ಮುಂದೆ ಚುಕ್ಕೆಗಳನ್ನು ಇಟ್ಟಿದ್ದಾರೆ. ಸರಿ. ಸೊ ನಮ್ಮ ನುಡಿಗಟ್ಟುಗಳನ್ನು ನೆನಪಿಸ್ಕೊಂಡ್ರೆ ಬಹಳ ಸುಲಭ ಆಗ್ಬೋದು. ನಾರಾಯಣಮೂರ್ತಿಯವರೇ, ಪ್ರಭಾಕರ್ ಒಂದು ಕೇಳ, ಬಜರ್ ಒತ್ತಿದ್ದಾರೆ. ಹೇಳಿ ಪ್ರಭಾಕರ್. ಸವಾಲು. ಉತ್ತರವನ್ನು ನೋಡೋಣ. ಸವಾಲಿಗೆ ಜವಾಬು ಕೊಡೋದು ಮುಖ್ಯವಾಗುತ್ತೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ಮತ್ತು ತಿಳುವಳಿಕೆ 2 ಪುಸ್ತಕಗಳನ್ನು ಪ್ರಭಾಕರ್ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ನಾರಾಯಣಮೂರ್ತಿ ಅವರಿಗೆ ಮೊದಲ ಅವಕಾಶ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಹಲ್ಲು ಕಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪಿಸಿಕೊಳ್ಳು, ಅಸಹಾಯಕನಾಗು. ಕೋಪಿಸಿಕೊಳ್ಳು. ಮುಂದಿನ ಪ್ರಶ್ನೆ, ಸುಟ್ಟು ಕಪ್ಪಾದುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕರಕು, ಕರಕೆ. ಕರಕು. ಮುಂದಿನ ಪ್ರಶ್ನೆ, ಕೇದಾರದಲ್ಲಿ ದೇವಾಲಯದ ಬಾಗಿಲನ್ನು ಎಷ್ಟು ದಿನಗಳು ಮುಚ್ಚಿರುತ್ತಾರೆ? 6 ತಿಂಗಳು, 9 ತಿಂಗಳು. 6 ತಿಂಗಳು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಳ್ಳೆಯ ಮಾತಿನಿಂದ ಸಗಣಿಯನ್ನೂ ತಿನ್ನಿಸಬಹುದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮಳ್ಳ ಹಕ್ಕಿ ಮುಳ್ಳಿಯಾಗ ತತ್ತಿ ಇಟ್ಟೈತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಹಲ್ಲು ಕಡಿ, ಕೋಪಿಸಿಕೊಳ್ಳು ಸರಿಯಾಗಿದೆ. 2 ಉತ್ತರ, ಕರಕು ಸರಿಯಾಗಿದೆ. 3 ಉತ್ತರ, 6 ತಿಂಗಳು ಸರಿಯಾಗಿದೆ. 4 ಉತ್ತರ, ಒಳ್ಳೆಯ ಮಾತಿನಿಂದ ಸಗಣಿಯನ್ನೂ ತಿನ್ನಿಸಬಹುದು, ಕೆಟ್ಟ ಮಾತಿನಿಂದ ಬೆಲ್ಲವನ್ನೂ ತಿನ್ನಿಸಲಾಗದು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ, ಇದು ನಿಂಬೆಹಣ್ಣಿನ ವರ್ಣನೆ ಆಗಿತ್ತು. ತಾವು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ನಿರ್ಮಲಾದೇವಿ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಹಲ್ಲು ಕಿತ್ತ ಹಾವು ಎಂಬ ನುಡಿಗಟ್ಟಿನ ಅರ್ಥವೇನು? ಸತ್ವವಿಲ್ಲದವನು, ಜೀತದಲ್ಲಿ ಇರುವವನು. ಸತ್ವವಿಲ್ಲದವನು. ಮುಂದಿನ ಪ್ರಶ್ನೆ, ಕೈವಶ, ಅಧೀನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕರಗತ, ಕರಗಳ. ಕರಗತ. ಮುಂದಿನ ಪ್ರಶ್ನೆ, ಕೃಷ್ಣನಿಗೆ ಕೇಶವ ಎಂಬ ಹೆಸರು ಬರಲು ಕೇಶಿ ಎಂಬ ಯಾವ ಪ್ರಾಣಿಯನ್ನು ಕೊಂದ? ಕುದುರೆ, ಕತ್ತೆ. ಕುದುರೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಳ್ಳೆಯ ಶಕುನ ಅಂತ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಡುಮ್ಮ ಹೊಟ್ಟೆಯವ, ದಿಣ್ಣೆ ಹತ್ತಲಾರ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಹಲ್ಲು ಕಿತ್ತ ಹಾವು, ಸತ್ವವಿಲ್ಲದವನು ಸರಿಯಾಗಿದೆ. 2 ಉತ್ತರ, ಕೈವಶ, ಅಧೀನ, ಕರಗತ ಸರಿಯಾಗಿದೆ. 3 ಉತ್ತರ, ಕುದುರೆ ಸರಿಯಾಗಿದೆ. 4 ಉತ್ತರ, ಒಳ್ಳೆಯ ಶಕುನ ಅಂತ ಇರುಳೆಲ್ಲ ಕಳ್ಳತನ ಮಾಡಿದ. 5ನೇ ಪ್ರಶ್ನೆಗೆ ಉತ್ತರ, ಇದು ಕುಂಬಳಕಾಯಿಯ ವರ್ಣನೆ ಆಗಿತ್ತು.
ಸೋರೆಕಾಯಿ ಇತ್ಯಾದಿ ಪಡವಲಕಾಯಿ ಎಲ್ಲ ಸ್ವಲ್ಪ ಹತ್ತುತ್ತೆ ಮೇಲಕ್ಕೆ, ಅದರ ಕುಂಬಳಕಾಯಿ ನೆಲದ ಮೇಲೇ ಉಳಿಯುತ್ತೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪ್ರಭಾಕರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಹಲ್ಲು ಕಿರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಬೇಡು, ಸೇಡು. ಬೇಡು. ಮುಂದಿನ ಪ್ರಶ್ನೆ, ಆಕಾಶ, ಗಗನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಗಸ, ಅಗಸ. ಆಗಸ. ಮುಂದಿನ ಪ್ರಶ್ನೆ, ಋತುಪರ್ಣನ ಜೊತೆಯಲ್ಲಿ ಬಂದ ನಳನನ್ನು ಯಾರು ಗುರುತಿಸಿದರು? ದಮಯಂತಿ, ಕೇಶಿನಿ. ದಮಯಂತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಒಳ್ಳೆಯರು ಒಳ್ಳೆಯರು ಅಂತ ಬಿಟ್ಕೊಂಡ್ರೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಪ್ಪ ಹಲ್ಗಿ, ಅಮ್ಮ ತಲೆಗೆದಿರಿ, ಮಗಳು ಮಹಾಸುಂದರಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಲ್ಲು ಕಿರಿ, ಬೇಡು ಸರಿಯಾಗಿದೆ. 2 ಉತ್ತರ ಆಕಾಶ, ಗಗನ, ಆಗಸ ಸರಿಯಾಗಿದೆ. 3 ಉತ್ತರ ಕೇಶಿನಿ, ದಮಯಂತಿಯ ಸಖಿ ಕೇಶಿನಿ ಈ ನಳನನ್ನು ಗುರುತಿಸ್ತಾಳೆ, ದಮಯಂತಿ ಕೈಯಲ್ಲಿ ಆಗೋದಿಲ್ಲ. 4ನೇ ಪ್ರಶ್ನೆಗೆ ಉತ್ತರ ಒಳ್ಳೆಯರು ಒಳ್ಳೆಯರು ಅಂತ ಬಿಟ್ಕೊಂಡ್ರೆ ಒರಳಿನಾಗಿ ಉಗುಳಿ ಹೋಗುತ್ತಿದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹಲಸಿನ ಹಣ್ಣಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ನಾರಾಯಣಮೂರ್ತಿ ಅವರಿಗೆ 2, 2, 4, 1 5 ಪುಸ್ತಕ ತಮಗೆ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ತಮಗೂ 5 ಪುಸ್ತಕಗಳು ದೊರೆತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. 3 6 ಪುಸ್ತಕಗಳು ಸ್ವೀಕರಿಸಿ. ಅಭಿನಂದನೆಗಳು. ಅರ್ಧ ತಲೆನೋವೇನಾದರೂ ಬಂತು ಅಂದರೆ ಅಯ್ಯಪ್ಪ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಯಾಕಪ್ಪ ಬದುಕಿದೆ ಈ ಜೀವ ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಬರುತ್ತೆ ಅರ್ಧ ತಲೆನೋವು. ಇದನ್ನು ನಿಲ್ಲಿಸೋದು ಹೇಗೆ? ಮತ್ತೇನೂ ಮಾಡಬೇಕಾಗಿಲ್ಲ. ಹಸಿರು ಸೇಬು ಸಿಗುತ್ತೆ. ಆ ಹಸಿರು ಸೇಬನ್ನು ಅದರ ವಾಸನೆಯನ್ನು ಸುದೀರ್ಘವಾಗಿ ಎಳ್ಗೋತಾನೇ ಇರಬೇಕು. ಒಂದು 5-10 ನಿಮಿಷ ಆ ಅರ್ಧ ತಲೆನೋವು ಹಾಗೇ ಕರಗಿ ಹೋಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.